ನ್ಯೂಸ್18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ದುರ್ಗಪ್ಪ ಹೊಸಮನಿ. ವೀಕ್ಷಕರೇ, ಈಗಾಗಲೇ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 78 ವರ್ಷಗಳು ಗತಿಸಿದೆ. 78 ವರ್ಷಗಳು ಗತಿಸಿದರೂ ಕೂಡ ಇನ್ನೂವರೆಗೂ ಗ್ರಾಮೀಣ ಪ್ರದೇಶದ ಜನರಿಗೆ ಮೂಲಭೂತ ಸೌಲಭ್ಯಗಳನ್ನು ಕೊಡಲಿಕ್ಕೆ ಇವತ್ತು ಸರ್ಕಾರ ಮತ್ತು ಸ್ಥಳೀಯ ಆಡಳಿತ ಸಂಸ್ಥೆಗಳು ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಕುಡಿಯುವ ನೀರಿಗಾಗಿ ಪರದಾಡುವಂಥ ಪರಿಸ್ಥಿತಿ ಗ್ರಾಮೀಣ ಭಾಗದ ಜನರಲ್ಲಿ ಇರ್ತಕ್ಕಂಥದ್ದು. ಇವತ್ತು ಕರ್ನಾಟಕ ರಾಜ್ಯದ ಗಡಿ ಜಿಲ್ಲೆಯಲ್ಲಿಯೂ ಕೂಡ ನೀರಿನ ಅಭಾವ ಸೃಷ್ಟಿಯಾಗಿರ್ತಕ್ಕಂಥದ್ದು. ಇನ್ನೂವರೆಗೂ ಚಳಿಗಾಲದಲ್ಲಿ ನಾವಿದ್ದೀವಿ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಈಗ ಗಡಿ ಜಿಲ್ಲೆ ಬೀದರ್ನಲ್ಲಿ ಇವತ್ತು ನೀರಿನ ಅಭಾವ ಉಂಟಾಗಿರ್ತಕ್ಕಂಥದ್ದು. ಇದರಿಂದಾಗಿ ಜೀವದ ಹಂಗನ್ನು ತೊರೆದು ಇವತ್ತು ನೀರನ್ನು ತರ್ತಕ್ಕಂಥ ಪರಿಸ್ಥಿತಿ ಈ ಗ್ರಾಮದ ಜನರದ್ದು ಇರ್ತಕ್ಕಂಥದ್ದು. ಹಾಗಿದ್ರೆ ಆ ಗ್ರಾಮ ಯಾವುದು, ಆ ಜನರು ನಿಜಕ್ಕೂ ಎಲ್ಲಿಂದ ನೀರು ತರ್ತಾ ಇದ್ದಾರೆ ಅನ್ನೋದು ಗೊತ್ತಾಗಬೇಕಾ? ಹಾಗಿದ್ರೆ ಈ ಸ್ಟೋರಿಯನ್ನು ನೋಡಿ. ವೀಕ್ಷಕರೇ, ಗಡಿ ಜಿಲ್ಲೆ ಬೀದರ್ ಮೊದಲೇ ಹಿಂದುಳಿದ ಜಿಲ್ಲೆ ಅಂತ ಪಟ್ಟಿಯನ್ನು ಕಟ್ಟಿಕೊಂಡಿರ್ತಕ್ಕಂಥದ್ದು. ಈ ಹಣೆಪಟ್ಟಿಯನ್ನು ಕಳಿಸಲಿಕ್ಕೆ ಈಗಾಗಲೇ ಜನಪ್ರತಿನಿಧಿಗಳು ಶಪಥವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ನೀವು ಈ ಒಂದು ಜಿಲ್ಲೆಯಲ್ಲಿರ್ತಕ್ಕಂಥ ಹಣೆಪಟ್ಟಿಯನ್ನು ಕಳಿಸಬೇಕಾದ್ರೆ ಮೊದಲು ಈ ಜಿಲ್ಲೆಯ ಗ್ರಾಮೀಣ ಭಾಗದ ಜನರಿಗೆ ಬೇಕಾದಂಥ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಇಲ್ಲಿನ ಜನಪ್ರತಿನಿಧಿಗಳು ಮತ್ತು ಆಡಳಿತ ಮುಂದಾಗಬೇಕು. ಆಗ ಒಂದು ಹಿಂದುಳಿದ ಜಿಲ್ಲೆ ಅಂತ ಹಣೆಪಟ್ಟಿ ಕಳಿಸಬೇಕಾದ್ರೆ ಮೊದಲು ಇಲ್ಲಿನ ಗ್ರಾಮೀಣ ಭಾಗದ ಜನರಿಗೆ ಮೂಲಭೂತ ಸೌಲಭ್ಯಗಳು, ಕುಡಿಯುವ ನೀರು ಆಗಿರ್ಬೋದು, ವಿದ್ಯುತ್ ಸೌಕರ್ಯ ಮತ್ತು ಸಮರ್ಪಕ ರಸ್ತೆ ಚರಂಡಿ ವ್ಯವಸ್ಥೆಯನ್ನು ಕಲ್ಪಿಸಿದರೆ ಮಾತ್ರ ಈ ಜಿಲ್ಲೆಗಳು ಹಿಂದುಳಿದಿರ್ತಕ್ಕಂಥ ಜಿಲ್ಲೆಯ ಹಣೆಪಟ್ಟಿಯಿಂದ ಮುಕ್ತಿಗೊಳಿಸಲಿಕ್ಕೆ ಸಾಧ್ಯ ಅನ್ನೋ ಒಂದು ಮಾತು ಹೇಳಿದರೆ ಅತಿಶಯೋಕ್ತಿ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಿಗೆ ಪ್ರತಿ ವರ್ಷ 5,000 ಕೋಟಿಗೆ ಅನುದಾನ ಬರುತ್ತೆ. ಈ ಒಂದು ಅನುದಾನ ಬಂದರೂ ಕೂಡ ಇಲ್ಲಿನ ಭಾಗದ ಜನರಿಗೆ ಇವತ್ತಿಗೂವರೆಗೂ ಕೂಡ ಕುಡಿಯುವ ನೀರು ಆಗಿರ್ಬೋದು ಮತ್ತು ಮೂಲಭೂತ ಸೌಲಭ್ಯ ಕೊಡಿಸುವ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಮುಂದಾಗ್ತಾ ಇಲ್ಲ ಅನ್ನೋದಕ್ಕೆ ಇದು ನಿದರ್ಶನ. ಈ ಸುದ್ದಿ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಹಾಗಿದ್ರೆ ಈ ಗ್ರಾಮ ಯಾವುದು ಅಂತ ನಾವು ನೋಡ್ತಾ ಹೋಗೋದಾದರೆ ಕೇವಲ ಜಿಲ್ಲಾ ಕೇಂದ್ರದಿಂದ 15 ಕಿಲೋಮೀಟರ್ ದೂರ ಅಂತರದಲ್ಲಿರ್ತಕ್ಕಂಥ ಈ ಒಂದು ಇಸ್ಲಾಂಪುರ ತಾಂಡ ಏನಿದೆ, ಈ ಒಂದು ಇಸ್ಲಾಂಪುರ ತಾಂಡದ ಜನರು ಇವತ್ತು ಕುಡಿಯುವ ಹನಿ ನೀರಿಗೂ ಕೂಡ ಪರದಾಡುವಂಥ ಪರಿಸ್ಥಿತಿ ಇರತಕ್ಕಂಥದ್ದು. ಅರ್ಧ ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂಥ ಮಾಂಜ್ರಾ ನದಿಯಿಂದ ನೀರನ್ನು ತರುವಂಥ ಪರಿಸ್ಥಿತಿ ಇವತ್ತು ಆ ತಾಂಡ ಜನರಿಗೆ ಇರತಕ್ಕಂಥದ್ದು. ಇಸ್ಲಾಂಪುರ ತಾಂಡದಲ್ಲಿ ಸುಮಾರು 30ರಿಂದ 40 ಕುಟುಂಬಗಳು ಇರತಕ್ಕಂಥದ್ದು. 200 ಜನ ಇಲ್ಲಿ ವಾಸವಾಗಿರ್ತಕ್ಕಂಥದ್ದು. ಈ ಒಂದು ಜನರಿಗೆ ಒಂದೇ ಒಂದು ಹನಿ ಕುಡಿಯುವ ನೀರು, ಶುದ್ಧವಾದಂಥ ಕುಡಿಯುವ ನೀರು ಆ ಒಂದು ತಾಂಡದಲ್ಲಿ ಬರೋದಿಲ್ಲ. ಹೀಗಾಗಿ ಅನಿವಾರ್ಯವಾಗಿ ಇವತ್ತು ಮಾಂಜ್ರಾ ನದಿಯ ನೀರನ್ನು ಕೆಸರುಮಯ ನೀರನ್ನೇ ಇವತ್ತು ಕುಡಿಯುವಂಥ ಪರಿಸ್ಥಿತಿ ಇವತ್ತು ಈ ತಾಂಡದ ಜನರಿಗೆ ಇರತಕ್ಕಂಥದ್ದು. ಆದರೂ ಕೂಡ ಇಲ್ಲಿನ ಜನಪ್ರತಿನಿಧಿಗಳಿಗಾಗಿರ್ಬೋದು, ಅಧಿಕಾರಿಗಳಿಗಾಗಿರ್ಬೋದು ಒಂದಿಷ್ಟು ಕಿಂಚಿತ್ತು ಕನಿಕರ ಅನ್ನೋದೇ ಇಲ್ಲ. ಯಾಕಂದರೆ ಇದೇ ನೀರನ್ನು ಕುಡಿದು ಇವತ್ತು ಈ ತಾಂಡದ ಜನರು ಇವತ್ತು ಅನಾರೋಗ್ಯಕ್ಕೆ ತುತ್ತಾಗ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಆದರೂ ಕೂಡ ಜೀವದ ಹಗಲು ರಾತ್ರಿ ಎನ್ನದೇ ವಯಸ್ಸಾದವರು, ವೃದ್ಧರು, ಮಕ್ಕಳು, ವಯಸ್ಕರರು ಎಲ್ಲರೂ ಕೂಡ ಈ ಒಂದು ಮಾಂಜ್ರಾ ನದಿಯಿಂದ ನೀರನ್ನು ತುಂಬಿಕೊಂಡೇ ಇವತ್ತು ಹೋಗಬೇಕಾದಂಥ ಪರಿಸ್ಥಿತಿ. ಹೋಗಬೇಕಾದ್ರೂ ಕೂಡ ಸರಿಯಾದ ರಸ್ತೆ ಇಲ್ಲ. ಗದ್ದೆಗಳ ಮೂಲಕವೇ ನೀರು ಬಂದು ಮಾಂಜ್ರಾ ನದಿಯಲ್ಲಿ ಕೊಡದಲ್ಲಿ ನೀರು ತುಂಬಿಕೊಂಡು ಹೋಗಿ ಇವತ್ತು ಮನೆಗೆ ನೀರನ್ನು ಸಂಗ್ರಹಿಸುವಂಥ ಕೆಲಸಕ್ಕೆ ಇವತ್ತು ಜನರು ಮುಂದಾಗಿರ್ತಕ್ಕಂಥದ್ದು. ಈ ಒಂದು ಸಮಸ್ಯೆ 4-5 ವರ್ಷಗಳಿಂದ ನಿರಂತರವಾಗಿ ಇದೆ. ಈ ಸಮಸ್ಯೆಯ ಬಗ್ಗೆ ಇಲ್ಲಿನ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರ ಗಮನಕ್ಕೂ ಕೂಡ ಈ ತಾಂಡ ಜನರು ತಂದಿರತಕ್ಕಂಥದ್ದು. ಆದರೂ ಕೂಡ ಕಣ್ಮುಚ್ಚಿ ಕುಳಿತಿರ್ತಕ್ಕಂಥ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು ಈ ತಾಂಡ ಜನರ ಒಂದು ಸಮಸ್ಯೆಯನ್ನು ಕೇಳಲಿಕ್ಕೆ ಮುಂದಾಗ್ತಾ ಇಲ್ಲ. ಹೀಗಾಗಿ ಗ್ರಾಮದ ಜನರು ಕೂಡ ಸಮಸ್ಯೆಯ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ನಮಗೆ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಿ ನಮಗೆ ಶುದ್ಧ ಕುಡಿಯುವ ನೀರಿನ ಒದಗಿಸಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ಈ ನಿಷ್ಕಾಳಜಿಯನ್ನು ಮತ್ತು ನಿರ್ಲಕ್ಷ್ಯವನ್ನು ತೋರ್ತಕ್ಕಂಥ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಹಿಡಿಶಾಪವನ್ನು ಹಾಕ್ತಾ ಇರ್ತಕ್ಕಂಥದ್ದು. ಹಾಗಿದ್ರೆ ಇಲ್ಲಿನ ತಾಂಡ ಜನರು ಏನು ಹೇಳಿದ್ದಾರೆ ಕುಡಿಯುವ ನೀರಿನ ಬಗ್ಗೆ ಅನ್ನೋದನ್ನು ಒಂದ್ಸಾರಿ ನೋಡ್ಕೊಂಡು ಬರೋಣ ಬನ್ನಿ. ನಮ್ಮ ತಾಂಡಾಗ ನೀರು ಬರಲು ಈಗ 4-5 ವರ್ಷ ಐತೆ ಸರ್. ನಾವೆಲ್ಲ ಪಂಚಾಯತ್ ದಿನ ಫೋನ್ ಹಚ್ಚಿ ನಮಗೆ ಸಾಕಾಗ್ಯದ. ಪಿ ಡಿ ಒ ಮೇಡಮು, ಅಧ್ಯಕ್ಷರು ಇವ್ರಿ ಎಲ್ಲರಿಗೆ ಹೇಳಿದ್ರೆ ಮಾಡ್ತೇವೆ ಅಂತ ಮಾಡ್ತೇವೆ. ನಮ್ಮದು ತಾಂಡ ಹೊಡ್ಡಿಗದ ರೀ, ಊರು ಟೆಗ್ಗಿಗದ. ಅವು ಬರಲ್ಲ ನೀರು ಹತ್ತೆ ಹೊಡೋಯ್ತಾವೆ. ತೋಲ್ ಪರೇಶಾನಿ ಅದಾವೆ ಸರ್. ಬೋರಿಂಗ್ ಇಲ್ಲ, ಏನಿಲ್ಲ, IP ಸೆಟ್ ಇಲ್ಲ. ತೋಲ್ ಹೈರಾಣಿದಾಗ ಇದ್ದೇವೆ ಸರ್. ನೀರು ಖರಾಬ್ ನೀರು ಇವು. ಆ ಆಫೀಸರಿಗೆ ಒಂದು ಕೂಡ ನಾ ತುಂಬ್ಕೊಂಡು ಹೋಯ್ತು ಬಿಡ್ತೀನಿ. ಇವು ನೀರು ಅವು ಕುಡಿ ಅಂತ ಹೇಳ್ರಿ. ತೋಲ್ ಪರೇಶಾನಿ ಎಲ್ಲಿ ಬಿದ್ದರೆ ಏನು ಮಾಡ್ಬೇಕು ನೋಡ್ರಿ. ಪಾರ್ವಳ ಸಾಳಿ ಹೋಗೋರು ಇದ್ರಾಗೆ ಒಂದೊಂದು ದಿನ ಕೂಲಿ ಹೋಗಲ್ಲ ಹೊಂಟಾವ. ಬರೀ ನೀರು ತರೋದ್ರಾಗೆ ಮನುಷ್ಯ ಪರೇಶಾನಿ ಆಗ್ಲತ್ತದ. ಒಂದೊಂದು ದಿನ ಅಲ್ಲೇ ನೋಡ್ದಾವೆ ಸರ್. ಯಾರು ಸಾಳಿ ಇಸ್ಕ್ಲಿಗೆ ಹೋಗ್ಬೇಕಾ, ಪಾರ್ವಳಿಗೆ ರೆಡಿ ಮಾಡಬೇಕಾ, ಏನು ನೀರು ತುಂಬಬೇಕು, ತೋಲ್ ಹೈರಾಣದ ಸರ್.
ಮಾದ್ರಾ ನದಿ ಇರ್ತಾರೆ ಸರ್, ನಮ್ಮ ಬಾಜಿಗೆ ಮಾದ್ರಾ ನದಿದಾಗ ಕೆಸರದ, ಅದ್ರಾಗ ಹಾವು ಹೊಸ್ಯವ, ತೇಳು ಹೊಸ್ಯವ, ಕತ್ತಲು, ಯಾಕೆ ಟೈಮ್ ಇಲ್ಲ ಟೇಬಲ್ ಇಲ್ಲ, ನೀರಿಲ್ಲ ತರ್ಬೇಕ್ರಿ. ಇಲ್ಲಿದೆ ಹೋಯ್ತೇವ್ರಿ, ಇಲ್ಲಿದೆ ಹೋಯ್ತೇವ್. ಎಲ್ಲಿದು ಇದು ಅದು ಮಾಂಜ್ರಾ ನದಿ? ಮಾದ್ರಾ ನದಿದೆ ಹೋಯ್ತೇವ್. ಎಷ್ಟು ವರ್ಷದಿಂದ ಸಮಸ್ಯೆ ಐತಿ ಇದು ಜಲ್ಮಾನೆ ಹೋಯ್ತು ಕರೆಕ್ಟ್ಗೆ 4 ವರ್ಷ ಆಯ್ತು ನಮಗ್ ಬಂದಾಗಿ. ಬೋರಿಂಗ್ ಇಲ್ಲ, ಮತ್ತೊಂದು ಇಲ್ಲ, ಏನ್ ಬಿ ಇಲ್ಲ. ಇದು ಬೋರಿಂಗ್ ಹುಡ್ಸರು 4 ದಿನ ಚಲೋ ಆಗಿತ್ತು ನೀರು, ಅದ್ರ ಬಾದ್ ಬಂದಾಯ್ತು ಅಂದ್ರೆ ಹಣಕ್ಕೆ ನೋಡ್ಲಾಕ್ ತಯಾರಿ ಇಲ್ಲ, ಬರ್ಲಾಕ್ ಏನ್ ಬಿ ಇಲ್ಲ ಅವ್ರಿಗೆ. ಸದ್ಯ ಬರ್ತಾರ ಟೇಕಸ್ ತುಂಬ್ರಿ, ಅದು ತುಂಬ್ರಿ, ಅದ್ರ ಕಟ್ತೇವೆ ಇಲ್ದ್ರ ಕಟ್ಟಲಿ, ಹಿಂಗೆ ಮಾಡ್ಲಾಗ್ತದೆ. ನೀರಿಂದ ಬಾದ ಆ 3 ಪೀಸ್ ಕರೆಕ್ಟ್ ಬಿ ಇಲ್ಲ, ನಮ್ಗೆ ಏನ್ ಕುನ ಇಲ್ಲ, ಏನ್ ಬಿ ಇಲ್ಲ. ಹೇಳತ್ತಿದ್ದಾನೆ ಎಲ್ಲರೂ ಇಲ್ಲಿಂದ ಬಂದು ತಗೊಂಡ್ ಹೋಗ್ತಾರ ನೀರು? ಹಾ, ಇಲ್ಲದೆ ತಣ್ಣದವ್ರು ಪೂರಾ ಇಲ್ಲದೆ ಬರ್ತೇವೆ ಎಲ್ಲ ಕುಡಿಯಾಕ ಅವಕ್ಕೆಲ್ಲ ಇವ. ಹಾ, ಇಲ್ಲದೆ ಸರ್ ಏಟ್ ಇಲ್ಲ, ನೀರೇ ಇಲ್ಲ. ನಾವು ನೀರಿನ ತೋಲ್ ತರಸ ಅದ ನಾವು ಏಟ್ ಹೇಳತ್ತಾರ ಬಿ ಏನಿಲ್ಲ. ಯಾರಿಗೆ ಕರೆ ಅದ್ ಕೇರೆ ಮಾಡಲ್ಲ ಹೊಂಟ ಇದ್ ಬಿ ಇಲ್ದಗತ್ಲೇನೆ ಅದ ನಮಗ್. ಯಾರು ಸರ್? ರಹೀಮ್ ಖಾನ್ ಎಂದ್ ಬಿ ಬಂದಿಲ್ಲ, ನಮ್ಮ ತಾಂಡ್ಯಾಗ ಬಂದೇ ಇಲ್ಲ ಎಂದ್ ಬಿ. ಹಾ, ಎಂದ್ ಬಿ ಬಂದಿಲ್ಲ. ಗೆದ್ದರು ಹೋದ್ರು ಖರೆ ನಮ್ಮ ತಾಂಡ್ಯಾಗ ಅಂದ್ರೆ ಎಂದ್ ಬಂದಿಲ್ಲ, ಕಾಲೇ ಇಟ್ಟಿಲ್ರಿ ಸರ್ ನಮ್ಮ ತಾಂಡ್ಯಾಗ ರಹೀಮ್ ಖಾನ್ ಅಂತ. ಹಿಂಗೆ ಚಳಿಗಾಲದಾಗ ಹಿಂಗೆ ಮಳೆಗಾಲದಾಗ ಹಂಗೆ ಅದ ನೋಡ್ರಿ. ಇಂಥ ರಾಡಿನ ಕುಡಿಬೇಕು ನಾವು. ಇಂತರ ಆಗ್ಲತ್ತ ನೀವು ಮಾಡಿದ್ರೆ ಆಯ್ತದ ಸರ್? ಸರಿಯಾದ ನೀರು ಬೇಕಲ್ಲ ನಾವು, ನಾವೇ ಮನುಷ್ಯರ ಇದ್ದಿದ್ದೇವಲ್ಲ. ಕೇಳಿದ್ರಲ್ಲ ವೀಕ್ಷಕರೇ, ಇದು ತಾಂಡಾ ಜನರ ಇರ್ತಕ್ಕಂಥದ್ದು. ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಕೂಡ, ನನ್ನ ಹಿಂದಗಡೆ ಇರ್ತಕ್ಕಂಥ ಈ ಒಂದು ಏನು ಮಾಂಜ್ರಾ ನದಿ ಇದೆ, ಇದೇ ನದಿಯಿಂದ ಜನರು ಇಲ್ಲಿಂದ ಅರ್ಧ ಕಿಲೋಮೀಟರ್ ಅನ್ನ ಸಂಚಾರ ಮಾಡಿ ನೀರನ್ನ ತರ್ತಕ್ಕಂಥ ಪರಿಸ್ಥಿತಿ ಇರತಕ್ಕಂಥದ್ದು. ಈಗಾಗಲೇ ತಮ್ಮ ಅಳಲನ್ನು ಕೂಡ ತೋಡ್ಕೊಂಡಿರ್ತಕ್ಕಂಥದ್ದು. ನಾವು ಕಳೆದ ಹಲವು ವರ್ಷಗಳಿಂದ ಎಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ, ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಎಲ್ಲರ ಗಮನಕ್ಕೆ ತಂದರೂ ಕೂಡ ನಮಗೆ ಯಾರು ಒಬ್ರು ಕೂಡ ಕುಡಿಯುವ ನೀರನ್ನ ಒದಗಿಸ್ತಾ ಇಲ್ಲ. ನಮಗೆ ಸಾಕಾಗಿ ಹೋಗಿದೆ. ಇದರಲ್ಲಿ ಏನು ಅಂತ್ಯ ಸಂಸ್ಕಾರ ಮಾಡಿದ ಬಳಿಕ ಏನು ಆ ಬೂದಿ ಇರುತ್ತೆ, ಆ ಬೂದಿನೂ ತಂದು ಇದರಲ್ಲಿ ಬಿಡ್ತಾರೆ. ಮತ್ತೆ ನೀರೆಲ್ಲ ಸಂಪೂರ್ಣ ಗಲೀಜಿದೆ. ಆ ಗಲೀಜಾದಂಥ ನೀರನ್ನೇ ನಾವು ಕುಡಿಲಿಕ್ಕೆ ಮತ್ತು ಬಳಸಲಿಕ್ಕೆ, ಸ್ನಾನಕ್ಕೆ, ಎಲ್ಲದಕ್ಕೂ ಇದೇ ನೀರನ್ನು ಬಳಸ್ತಾ ಇದ್ದೀವಿ. ಹೀಗಾಗಿ ನಮಗೆ ಅನಾರೋಗ್ಯ ಸಮಸ್ಯೆಯೂ ಕೂಡ ಕಾಡ್ತಾ ಇದೆ. ದಯವಿಟ್ಟು ನಮಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಮಾಡಿ ನಮಗೆ ನೀರನ್ನು ಪೂರೈಕೆ ಮಾಡಿ. ಮತ್ತು ಈ ಮಾಂಜ್ರಾ ನದಿ ನಮಗೆ ಅರ್ಧ ಕಿಲೋಮೀಟರ್ ದೂರ ಇದೆ. ಇಲ್ಲಿಂದಾದರೂ ನಮಗೆ ಪೈಪ್ಲೈನ್ ವ್ಯವಸ್ಥೆಯನ್ನು ಮಾಡಿಕೊಟ್ರೆ ಕುಡಿಯುವ ನೀರಿನ ಅನುಕೂಲ ಆಗುತ್ತೆ. ಶುದ್ಧ ಕುಡಿಯುವ ನೀರಿನ ಘಟಕ ವ್ಯವಸ್ಥೆ ಮಾಡಿಕೊಟ್ರೆ ನಮಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಆಗ್ರಹವನ್ನು ಕೂಡ ಇಲ್ಲಿ ಗ್ರಾಮಸ್ಥರು ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಮಾಂಜ್ರಾ ನದಿ ಈ ಭಾಗದ ಒಂದು ಜನರ ಜೀವನಾಡಿ ಅಂದರೆ ತಪ್ಪಾಗ್ಲಿಕ್ಕೆ, ಕಾರಂಜ ಯಾವ ರೀತಿ ಇದೆಯೋ ಅದೇ ರೀತಿ ಮಾಂಜ್ರಾ ನದಿಯು ಕೂಡ ಈ ಭಾಗದ ಜನರ ಜೀವನಾಡಿ. ಮತ್ತು ಈ ಒಂದು ನದಿನೇ ಇದೇ ಒಂದು ನದಿ ಬೀದರ್ ಜಿಲ್ಲೆ ಹರಿದಿರೋದ್ರಿಂದ ಇದನ್ನೇ ಕೆಲವೊಂದಿಷ್ಟು ಜನ ಕೃಷಿಗೆ ಮತ್ತು ಕುಡಿಯುವ ನೀರಿಗೆ ಅವಲಂಬಿಸಿರ್ತಕ್ಕಂಥದ್ದು. ಹೀಗಾಗಿ ಇನ್ನಾದರೂ ಏನು ಜನಪ್ರತಿನಿಧಿಗಳಾಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಇಲ್ಲಿನ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಇನ್ನಾದರೂ ಈ ತಾಂಡಾ ಜನರ ಒಂದು ಗೋಳನ್ನು ಆಲಿಸಿ ಈ ಇಸ್ಲಾಂಪುರ ತಾಂಡಾಗೆ ಭೇಟಿ ನೀಡಿ ಇಲ್ಲಿನ ಗ್ರಾಮದ ಜನರ ಕುಡಿಯುವ ನೀರಿನ ಸಮಸ್ಯೆಯನ್ನು ಆಲಿಸಿ ಆ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತ ಆಗಬೇಕು ಅನ್ನೋದು ಕೂಡ ನ್ಯೂಸ್ 18 ಆಶಯ ಆಗಿರ್ತಕ್ಕಂಥದ್ದು. ಇದಿಷ್ಟು ಇವತ್ತಿನ ಸ್ಟೋರಿ. ಮತ್ತೊಂದು ಸ್ಟೋರಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.